ಹಾಯ್, ನಾನು ನಿಮ್ಮ ಸುಮಿತ್ರಾ. ಇದು ಮೂನ್ಲೈಟ್ ಎಜುಕೇಷನಲ್ ಕ್ಲಾಸಿಂದ ಇಂದು ನಾವು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳಾದ ಚೀನಾ ನಾಗರಿಕತೆ, ಗ್ರೀಕ್ ನಾಗರಿಕತೆ ಮತ್ತು ರೋಮನ್ ನಾಗರಿಕತೆ ಕುರಿತು ಅಧ್ಯಯನವನ್ನು ಮಾಡೋಣ. ಈ ಒಂದು 3 ನಾಗರಿಕತೆಯಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ, ಚೀನಾದ ದುಗುಡ ಎಂದು ಯಾವ ನದಿಗೆ ಕರೆಯುತ್ತಾರೆ? ಚೀನಾದ ದುಗುಡ ಅಂದ್ರೇನು? ಚೀನಾ ದೇಶದಲ್ಲಿ ಹರಿಯುವಂಥ ಈ ನದಿಯಿಂದ ಮನೆಗಳು ಮತ್ತು ಕೃಷಿ ಭೂಮಿ ಹಾಗೆ ನಾಶವಾಗುವುದರಿಂದ ಇದನ್ನು ಚೀನಾದ ದುಗುಡ ಎಂದು ಕರೆಯುತ್ತಾರೆ. ಅದು ಯಾವ ನದಿ? ನೈಲ್ ನದಿ, ಅಮೆಜಾನ್ ನದಿ, ಯುಪ್ರೆಟಿಸ್ ಮತ್ತು ಹ್ಯಾಂಗೋ. ಯಾವ ನದಿ ಚೀನಾದ ದುಗುಡ ಎಂದು? ಹ್ಯಾಂಗೋ ನದಿಯನ್ನು ಕರೆಯುತ್ತಾರೆ. 4 is the right answer. ಎರಡನೇ ಪ್ರಶ್ನೆ, ಚೀನಾ ನಾಗರಿಕತೆಯ ಪ್ರಥಮ ರಾಜ್ಯ ಅರಸುಮನೆತನ ಯಾವುದು? ಚೀನಾ ನಾಗರಿಕತೆಯಲ್ಲಿ ಆಳಿದಂಥ ಮೊಟ್ಟ ಮೊದಲ ಅರಸುಮನೆತನ ಯಾವುದು? ಕದಂಬರು, ಸುಮೇರಿಯನ್ನರು, ಶಾಂಗರು, ಚೌ ಮನೆತನದವರು. ಯಾರು? ಚೀನಾ ನಾಗರಿಕತೆಯ ಪ್ರಥಮ ರಾಜಮನೆತನ ಯಾರು? ಶಾಂಗರು, ಶಾಂಗ ಮನೆತನದವರು. ನೆಕ್ಸ್ಟ್ ಕ್ವಶನ್, ಶಾಂಗ ಮನೆತನವನ್ನು ಪರಾಭವಗೊಳಿಸಿದವರು ಯಾರು? ಈ ಒಂದು ಪ್ರಸಿದ್ಧವಾದ ಚೀನಾದ ಶಾಂಗ ಮನೆತನ ಪರಾಭವ ಅಂದರೆ ಸೋಲಿಸಿದವರು ಯಾರು? ಅಸಿರಿಯನ್ನರು, ಸುಮೇರಿಯನ್ನರು, ಬ್ಯಾಬಿಲೋನಿಯರು, ಚೌಮಣಿತನದವರು. ಯಾರು? ಶಾಂಗ್ ಮಣಿತನ ಪರಾಭವಗೊಳಿಸರು ಚೌಮಣಿತನದವರು. 4 is the right answer. ಚೀನಾದ ಮಹಾಗೋಡೆಯ ನಿರ್ಮಾತೃ ಯಾರು? ಚೀನಾ ಮಹಾಗೋಡೆಯನ್ನು ಯಾರು ನಿರ್ಮಾಣ ಮಾಡಿದರು? ಅಲೆಕ್ಸಾಂಡರ್, ಹಮ್ಮುರಬಿ, ನೆಬುಕಡ್ನೆಸರ್, ಕ್ವೀನ್ ಶಿಯಾಂಗ್ ಟಿ. ಯಾರು ಚೀನಾದ ಮಹಾಗೋಡೆಯ ನಿರ್ಮಾತೃ? ಕ್ವೀನ್ ಶಿಯಾಂಗ್ ಟಿ. 4 is the right answer. ಚೀನಾ ಮಹಾಗೋಡೆಯ ಉದ್ದ ಎಷ್ಟು? ಚೀನಾ ಮಹಾಗೋಡೆಯ ಉದ್ದ ಎಷ್ಟಿದೆ? 2000 ಕಿಲೋಮೀಟರ್, 3000 ಕಿಲೋಮೀಟರ್, 4000 ಕಿಲೋಮೀಟರ್, 5000 ಕಿಲೋಮೀಟರ್. ಯಾವುದು? ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 5000 ಕಿಲೋಮೀಟರ್. 4 is the right answer. ಚೀನಾ ಮಹಾಗೋಡೆಯ ಉದ್ದ 5000 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್, ಪಿಂಗಾಣಿ ಬಳಕೆಯು ಯಾವ ದೇಶದಲ್ಲಿ ಮೊದಲಿಗೆ ಪ್ರಾರಂಭವಾಯಿತು? ಪಿಂಗಾಣಿ ಬಳಕೆಯನ್ನು ಮೊಟ್ಟ ಮೊದಲಿಗೆ ಒಂದು ತಯಾರಿಸಿ ಬಳಕೆ ಮಾಡಿದವರು ಯಾರು? ಚೀನಾ ದೇಶದವರು, ಅಮೇರಿಕಾ, ಈಜಿಪ್ಟ್, ರೋಮ್. ಯಾವ ದೇಶದವರು? ಚೀನಾ ದೇಶ. ಚೀನಾ ಮೊದಲಿಗೆ ಪಿಂಗಾಣಿಯನ್ನು ಬಳಕೆ ಮಾಡಿತು. ನೆಕ್ಸ್ಟ್ ಕ್ವಶನ್, ಗ್ರೀಸ್ ದೇಶದ ಮೆಸಿಡೋನಿಯಾದ ದೊರೆ ಯಾರು? ಅಲೆಕ್ಸಾಂಡರ್, ಹಮ್ಮುರಬಿ, ನೆಬುಕಡ್ನೆಸರ್, ಸೀಸರ್. ಗ್ರೀಸ್ ದೇಶದ ಮೆಸಿಡೋನಿಯಾದ ದೊರೆ ಅಲೆಕ್ಸಾಂಡರ್. 1 is the right answer. ಅಲೆಕ್ಸಾಂಡರನ ಗುರು ಯಾರು? ಅಲೆಕ್ಸಾಂಡರ್ನ ಗುರು ಯಾರಾಗಿದ್ದರು? ಅರಿಸ್ಟಾಟಲ್, ಹಮ್ಮುರಬಿ, ನೆಬುಕಡ್ನೆಸರ್, ಪ್ಲೇಟೋ. 4 is the right answer. ಅಲೆಕ್ಸಾಂಡರ್ನ ಗುರು ಪ್ಲೇಟೋ. 9ನೇ ಪ್ರಶ್ನೆ, ರೋಮ್ ನಾಗರಿಕತೆ ಎಲ್ಲಿ ಬೆಳೆದು ಬಂದಿದೆ? ರೋಮ್ ನಾಗರಿಕತೆ ಬೆಳೆದು ಬಂದಿದ್ದು ಎಲ್ಲಿ? ಫ್ರಾನ್ಸ್ ದೇಶದಲ್ಲಿ, ಇಟಲಿ ದೇಶ, ಬೀಜಿಂಗ್, ಕೈರೋ. ಯಾವ ದೇಶ? ಎಸ್, ರೋಮ್ ನಾಗರಿಕತೆ ಬೆಳೆದು ಬಂತು ಇಟಲಿಯಲ್ಲಿ. 2 is the right answer. ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಏನೆಂದು ಕರೆಯುತ್ತಿದ್ದರು? ಪ್ರಾಚೀನಲ್ಲಿ ಆವಾಗೂ ಕೂಡ ಏನು ಮಾಡ್ತಿದ್ರು? ಕುಸ್ತಿಯನ್ನು ಆಡ್ತಿದ್ರು. ಆ ಕುಸ್ತಿಪಟುಗಳಿಗೆ ಏನಂತ ಕರಿತಾ ಇದ್ರು? ಯಾರು? ರೋಮಿನ ನಾಗರಿಕತೆಯಲ್ಲಿ. ಗ್ಲಾಡಿಯೇಟರ್, ಎಂಪಿಥಿಯೇಟರ್, ಕಲೋಸಿಯಂ, ಟ್ರಿಬ್ಯೂನ್. ಯಾವುದು? ಎಸ್, 1 is the right answer. ಗ್ಲಾಡಿಯೇಟರ್ ಅಂತ ಕರಿತಾ ಇದ್ರು. ರೋಮಿನ ಕುಸ್ತಿಪಟುಗಳನ್ನು ಗ್ಲಾಡಿಯೇಟರ್ ಅಂತ ಕರಿತಾ ಇದ್ರು. ಪ್ಲೀಸ್ ಎಲ್ಲರೂ ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.